ಹಲೋ. ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, ಬ್ಯುಸಿ ಬರ್ತಾ ಇತ್ತು. ಯಾರ ಜೊತೆ ಮಾತಾಡ್ತಿದ್ದ ಅಕ್ಷರ? ರುದ್ರ ಅವ್ರು ಕಾಲ್ ಮಾಡಿದ್ರು, ಅವ್ರ ಹತ್ರ ಮಾತಾಡ್ತಿದ್ದೆ. ಏನಂತೆ? ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳಕ್ ಫೋನ್ ಮಾಡಿದ್ರು. ಹಲೋ. ನಾಳೆ ಜ್ಯುವೆಲರಿ ಶಾಪಿಗೆ ಹೋಗ್ಬರೋಣ. ಹೇಗೂ ನಾಳೆ ಹಬ್ಬ ಅಲ್ವಾ, ನಿಮ್ಮ ಸ್ಕೂಲ್ ಕೂಡ ರಜೆ ಇರುತ್ತಲ್ವಾ? ಜ್ಯುವೆಲ್ರಿ ಶಾಪ್ಕಾ? ಯಾಕೆ? ಅದೇ ನೀನು ಉಂಗ್ರನ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ. ಯಾಕೆ, ಏನಾಗಿದೆ? ನಾನು ಹಾಕ್ಬೇಕಾದ ಉಂಗ್ರನ ಬೇರೆ ಯಾರೋ ಹಾಕಿದ್ರು ಅಂದರೆ ಯಾಕೋ ಒಂಥರ ಮನ್ಸಿಗೆ ಹಿಂಸೆ ಆಗ್ತಿದೆ ಅಕ್ಷರ. ಓ, ಟೈಟ್ ಆಗಿದೆ ಅಂತನಾ? ಹಾಂ, ಅಷ್ಟು ಟೈಟ್ ಆಗಿರೋ ರಿಂಗ್ ಹಾಕೊಂಡು ನಿನ್ನ ಬೆರಳಿಗೆ ಏನಾದ್ರೂ ಆದರೆ? ನೀನು ಹೇಳೋದು ನಿಜಾನೇ. ಸರಿ, ಹಾಗಾದ್ರೆ ನಾಳೆ ಹೋಗಿ ಆ ರಿಂಗ್ನ ಬದಲಾಯಿಸ್ಕೊಂಬರೋಣ. ಏನು ಅದು ರಿಂಗ್ ಬದಲಾಯಿಸ್ಕೊಂಬರೋಣ ಅಂತ ಏನೋ ಹೇಳ್ತಿದ್ಯಾ? ಅಮ್ಮ, ಅಕ್ಷರ ಬೆರಳಿಗೆ ಆ ರಿಂಗ್ ತುಂಬಾ ಟೈಟ್ ಆಗಿದೆ ಅಂತೆ. ಹೇಯ್, ಹುಡುಗಾಟ ಆಡ್ತಿದ್ಯೇನು? ಎಂಗೇಜ್ಮೆಂಟ್ ರಿಂಗು ಕಾಣೋದು. ಅಟ್ಲೀಸ್ಟ್ ಮದುವೆ ಆಗೋವರೆಗಾದ್ರೂ ಅವಳ ಕೈಯಲ್ಲಿ ಇರಬೇಕು ಅದು. ಅಲ್ಲಮ್ಮ, ಅಷ್ಟು ಟೈಟ್ ಆಗಿರೋ ರಿಂಗ್ ಹಾಕೊಂಡು ನಾಳೆ ಸೆಪ್ಟಿಕ್ ಆದ್ರೆ? ಹಾಗೇನು ಆಗಲ್ಲ. ಹಾಗೂ ಏನಾದ್ರೂ ಆಯ್ತು ಅಂದ್ರೆ ಎಣ್ಣೆ ಹಚ್ಚಿ ಹಾಕೊಂಡ್ರೆ ಆಯ್ತು. ನೀವು ಅಷ್ಟೆಲ್ಲ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಹಾಕೊಂಡಿರೋ ಉಂಗ್ರನ ತೆಗೆದು ಬಿಡ್ತಾರಾ? ಕೊಡು, ನಾನು ಮಾತಾಡ್ತೀನಿ, ಕೊಡಿ. ಹಲೋ ಅಕ್ಷರ, ಹೇಳಿ ಅತ್ತೆ. ಯಾವುದೇ ಕಾರಣಕ್ಕೂ ಆ ಉಂಗ್ರನ ತೆಗಿಯಕ್ಕೆ ಹೋಗ್ಬೇಡ. ಅದು ತುಂಬಾ ಟೈಟ್ ಆಗ್ತಾ ಇತ್ತತ್ತೆ. ನಿಮ್ಮಮ್ಮ ಇದ್ದಾರ ಅಲ್ಲಿ, ಕೊಡೋರ್ಗೆ. ಒಂದ್ ನಿಮಿಷ. ಅಮ್ಮ, ಅಮ್ಮ. ಏನಕ್ಷರ? ಅತ್ತೆ ಮಾತಾಡ್ಬೇಕಂತೆ, ತಗೋ. ಹಲೋ, ಹೇಳಿ ವ್ಯಕ್ತಿ ಅವರೇ. ನೋಡಿ, ನಿಮ್ಮ ಮಗಳು ಆ ಎಂಗೇಜ್ಮೆಂಟ್ ರಿಂಗು ಟೈಟ್ ಆಗಿದೆ, ತೆಗೆದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಬೇಡ ಅಂತ ಹೇಳಿ. ಮದುವೆ ಸೆಟ್ ಆದಾಗಿಂದ ಅಪಶಕುನ ಆಗದೆ ಆಗಿರೋಂಥ ಒಂದೇ ಒಂದು ಒಳ್ಳೆ ಕಾರ್ಯ ಅಂದ್ರೆ ಇದು. ಇದಕ್ಕೂ ಅಪಶಕುನನ ಅಂಟಿಸ್ಬೇಡ ಅಂತ ಹೇಳಿ. ಅವ್ರಿಗೆಲ್ಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ನೀವು ದೊಡ್ಡವರು, ಅರ್ಥ ಆಗೋ ಹಾಗೆ ಹೇಳಿ ಅವಳಿಗೆ. ಸರಿ, ನಾನು ಹೇಳ್ತೀನಿ ಬಿಡಿ. ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ ಕಣೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಮದುವೆ ಆಗೋರ್ಗೂ ಇದು ಹೀಗೆ ಇರಲಿ. ಇದನ್ನ ತೆಗಿಯಕ್ಕೆ ಹೋಗ್ಬೇಡ. ಸರಿ ಅಮ್ಮ. ನಿಂಗಾದ್ರೂ ಬುದ್ಧಿ ಬೇಡವೇನೋ? ಉಂಗ್ರ ತೆಗಿಯೋ ಮಾತು ಯಾಕೆ ಆಡ್ತಿದ್ಯಾ ಅವಳ ಹತ್ರ? ಯಾಕಂದ್ರೆ ಅದನ್ನ ನಾನು ಹಾಕೇ ಇಲ್ಲಮ್ಮ, ರುದ್ರ ಹಾಕಿದ್ದಾನೆ. ಇಷ್ಟೊಂದು ಕಾದು ಕಾದು ಮಾಡ್ಕೊಂಡಿದ್ದ ಸಂಭ್ರಮ, ಆದ್ರೆ ನಾನೇ ಉಂಗುರ ಹಾಕೋಕ್ಕಾಗಿಲ್ವಲ್ಲ ಅಂತ ಫೀಲ್ ಆಗ್ತಾ ಇದೆ.